ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಹೌದಾ ಬ್ರದರ್ ಅಂತ ಕೇಳ್ಬೋದು. ನಿಶ್ಚಯವಾಗಿ ಯಾರ್ಯಾರು ದೇವರ ವಾಕ್ಯದಲ್ಲಿ ಇರ್ತಾರೋ ಕರ್ತನು ಅವರೊಟ್ಟಿಗೆ ಪ್ರತಿನಿತ್ಯವೂ ಇರುತ್ತಾನೆ ಮತ್ತು ಆತನ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿರ್ತದೆ. ಹೀಗಿರುವುದರಿಂದ ಈ ಮುಂಜಾನೆಯಲ್ಲಿ ಕರ್ತನ ವಚನ ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 27ನೇ ಅಧ್ಯಾಯದ 14ನೇ ವಚನದಲ್ಲಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಪ್ರಿಯ ದೇವಜನರೇ, ಕೀರ್ತನೆಗಾರನು ಉತ್ತಮವಾದ ವಚನದಿಂದ ನಮ್ಮೆಲ್ಲರನ್ನ ಬಲಪಡಿಸ್ತಾ ಇದ್ದಾರೆ. ಅದರ ಮುಖ್ಯ ಭಾಗ ಹೀಗಿದೆ: ನಿನ್ನ ಹೃದಯವು ಧೈರ್ಯದಿಂದ ಇರಲಿ. ನಾವೆಷ್ಟೋ ಬಾರಿ ಎಲ್ಲೇ ಅಧೈರ್ಯಗೊಳ್ತೀವಂದರೆ ಹೃದಯದಲ್ಲಿ. ಪ್ರಿಯ ದೇವಜನರೇ, ನಾವು ಹೊರಗಡೆ ಎಲ್ಲ ಚೆನ್ನಾಗಿರ್ತೀವಿ, ದಟ್ಟಪುಷ್ಟವಾಗಿ ಕಾಣ್ತಾ ಇರ್ತೀವಿ, ನಮ್ಮ ಮಾತುಗಳೆಲ್ಲ ನನ್ನ ಕೈಲಿ ಸಾಧ್ಯ, ನಾನು ಹಾಗೆ ಮಾಡಿಬಿಡ್ಬೋದು, ಇದನ್ನು ಹೀಗೆ ಮಾಡಿಬಿಡ್ಬೋದು ಅಂತ ಅನೇಕ ಐಡಿಯಾಗಳನ್ನು, ಯೋಚನೆಗಳನ್ನು, ಪ್ಲ್ಯಾನ್ಗಳನ್ನು ನಾವೇ ಕೊಡುವವರಾಗಿರ್ತೀವಿ. ಆದರೆ ನಮ್ಮ ಹೃದಯದಲ್ಲೇ ನಾವು ಸೋತು ಹೋಗ್ತೀವಿ. ಮೊದಲಾಗಿ ಆ ಅಧೈರ್ಯ, ಆ ಕಳವಳ, ಆ ಅಪನಂಬಿಕೆ ಎನ್ನುವುದು ನಮ್ಮ ಹೃದಯದಲ್ಲೇ ಮೊದಲಾಗಿ ಬಂದ್ಬಿಡ್ತದೆ. ಆದರೆ ಕೀರ್ತನೆಗಾರನು ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದ್ದಾರೆ ದೇವರ ವಾಕ್ಯದಿಂದ, ನಿಮ್ಮ ಹೃದಯ ಮೊದಲು ಧೈರ್ಯದಿಂದ ಇರಲಿ. ಪ್ರಿಯ ದೇವಜನರೇ, ಯಾಕೆಂದರೆ ನಾವು ನಂಬುತ್ತಿರುವಂಥ ದೇವರು ಯಾರು ಗೊತ್ತಾ? ಆತನು ಯೇಸು. ಲೋಕದ ಸಕಲ ಕಾರ್ಯಗಳನ್ನು ಆತನು ಜಯಿಸಿರುವಂಥವರು. ಈ ಲೋಕದ ಸಕಲ ವಿಷಯಗಳ ಮೇಲೆ ಆತನು ಆಧಿಪತ್ಯವನ್ನು ವಹಿಸಿರುವಂಥ ದೇವರು. ಅದಕ್ಕಾಗಿ ನಿಮ್ಮ ಹೃದಯ ಮೊದಲು ಧೈರ್ಯದಿಂದಿರಲಿ. ನೀವು ನಂಬಿಕೆ ಇಟ್ಟಿರುವಂಥ ದೇವರು ಆತನೆಲ್ಲೋ ಚಿಕ್ಕ ಪುಟ್ಟ ದೇವರಲ್ಲ. ಪ್ರಿಯ ದೇವಜನರೇ, ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿರುವಂಥ ಕರ್ತನು, ಭೂಮಿ ಆಕಾಶಗಳಿಗೆ ಒಡೆಯನು ಆತನಾಗಿದ್ದಾರೆ. ಹಾಗಾಗಿ ನೀವು ಅವರ ಮೇಲೆ ನಂಬಿಕೆ ಇಡ್ತಾ ಇದ್ದೀರಂದರೆ ಮೊದಲು ನಿಮ್ಮ ಹೃದಯ ಧೈರ್ಯದಲ್ಲಿರಬೇಕು. ನಾವು ಹೊರಗಡೆ ಮಾತ್ರ ತುಂಬ ಧೈರ್ಯಶಾಲಿಗಳು ಅನ್ನುವ ರೀತಿಯಲ್ಲಿ ಕಾಣಿಸಿಕೊಂಡು ಹೃದಯದಲ್ಲಿ ಕಳವಳ ಪಟ್ಬಿಟ್ರೆ ಯಾವ ಪ್ರಾರ್ಥನೆಗೂ ಉತ್ತರ ಬರುವುದಿಲ್ಲ. ದೇವರು ಇವತ್ತು ಯಾರೊಬ್ಬರಿಗೂ ಮಾತನಾಡ್ತಾ ಇದ್ದಾರೆ ಏನಂದರೆ, ನಿಮ್ಮ ಹೃದಯ ಇವತ್ತು ಧೈರ್ಯದಿಂದ ಇರಲಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀವು ಪ್ರಾರ್ಥಿಸ್ತಾ ಇದ್ದೀರಾ, ಹೌದು. ನೀವು ನಂಬಿಕೆ ಇಡ್ತಾ ಇದ್ದೀರಾ, ಹೌದು. ಆದರೆ ಪ್ರಾರ್ಥನೆಯ ನಂತರದಲ್ಲಿ ನಿಮ್ಮ ಹೃದಯದಲ್ಲಿ ನೀವೇನಾದರೂ ಕಳವಳ ಪಡ್ತಾ ಇದ್ದೀರಂದರೆ, ನಿಮ್ಮ ಹೃದಯದಲ್ಲಿ ನೀವೇನಾದರೂ ಅಧೈರ್ಯಗೊಳ್ತಾ ಇದ್ದೀರಂದರೆ, ದೇವರು ಇವತ್ತು ನಿಮ್ಮನ್ನು ನೋಡಿ ಮಾತನಾಡ್ತಾ ಇದ್ದಾರೆ, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ನಿನ್ನ ಹೃದಯ ಧೈರ್ಯದಿಂದ ಇರಲಿ, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಇದೆಷ್ಟು ಉತ್ತಮವಾದ ಮಾತು ಗೊತ್ತಾ? ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು ಅನ್ನುವ ಮಾತು. ಯಾಕೆಂದರೆ ಆತನನ್ನು ನಿರೀಕ್ಷಿಸುವವರ ಮುಖವು ಅದು ಲಜ್ಜೆಗೆ ಈಡಾಗುವುದಿಲ್ಲ ಮತ್ತು ನಿಮ್ಮ ನಿರೀಕ್ಷೆ ನಿರರ್ಥಕವಾಗಿ ಹೋಗುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಎಷ್ಟೇ ಕಳವಳಗೊಳಿಸುವಂಥ ಸಂಗತಿಗಳು ನಿಮ್ಮನ್ನು ಮುತ್ತಿಕೊಳ್ಳಲಿ, ಎಷ್ಟೇ ನಿಮ್ಮನ್ನು ಬೀಳಿಸುವಂತೆ ಅಧೈರ್ಯಗೊಳಿಸುವಂಥ ಏನೇ ಕಾರ್ಯಗಳು, ಏನೇ ವಿಷಯಗಳು ನಿಮ್ಮ ಕಿವಿಗೆ ಬಿದ್ದರೂ ಕೂಡ ನೀವು ಅಧೈರ್ಯಗೊಳ್ಬೇಡ್ರಿ. ನಿರೀಕ್ಷೆ ಇಡ್ತಾ ಇದ್ದೀರಾ, ದೇವರು ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ಹೀಗೆ ಪ್ರಾರ್ಥಿಸೋಣ: ಕರ್ತನೇ, ಅಪ್ಪ, ನನ್ನ ಹೃದಯ ನಿನ್ನಲ್ಲಿ ಧೈರ್ಯವಾಗಿ ಇರ್ತದೆ, ನಿನ್ನನ್ನೇ ನಾನು ನಿರೀಕ್ಷಿಸಿಕೊಂಡೇ ಇರುತ್ತೇನೆ. ನನ್ನ ಜೀವಿತದಲ್ಲಿ ನೀನು ಇವತ್ತೇ ಒಂದು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನು ಅನ್ನುವ ನಂಬಿಕೆಯಲ್ಲಿ ಪ್ರಾರ್ಥಿಸೋಣವೇ. ಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳೊಟ್ಟಿಗೆ ವಾಕ್ಯದಿಂದ ಬಲಪಡಿಸಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು ಅನ್ನುವ ವಾಕ್ಯದ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ. ಅವರ ಹೃದಯ ಧೈರ್ಯದಿಂದಿರಲಿ ಕರ್ತನೆ. ಅವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರು ನಿನ್ನ ಮೇಲೆ ಭರವಸೆ ಇಟ್ಟವರಾಗಿ, ನಿರೀಕ್ಷೆ ಇಟ್ಟವರಾಗಿ ಅಪ್ಪ, ಅವರ ಎಲ್ಲ ದಿನದಲ್ಲೂ ಕೂಡ ಆ ನಿರೀಕ್ಷೆ ಹೆಚ್ಚುತ್ತಾ ಹೆಚ್ಚುತ್ತಾ ಅವರ ಅದ್ಭುತವನ್ನು ಕಾಣುವುದಕ್ಕೆ ಸಹಾಯ ಮಾಡೋ. ಅವರ ಹೃದಯದಲ್ಲಿ ಆ ಧೈರ್ಯದ ಎಲ್ಲ ಕಾರ್ಯಗಳನ್ನು ತೆಗೆದುಹಾಕೋ. ಪೂರ್ಣ ವಿಶ್ವಾಸ, ಪೂರ್ಣ ಧೈರ್ಯವನ್ನು ಕೊಟ್ಟು ನಡೆಸು. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.